ಓಂ ಶಾಂತಿ. ದಿನಾಂಕ 9/7/2024. ಪ್ರಾತಃ ಮುರಳಿ. ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ಸತ್ಯ ತಂದೆಯೊಂದಿಗೆ ಒಳಗೂ ಹೊರಗೂ ಸತ್ಯವಾಗಿರಿ, ಆಗಲೇ ದೇವತೆ ಆಗಬಹುದು. ನೀವು ಬ್ರಾಹ್ಮಣರೇ ಫರಿಸ್ತೆಯಿಂದ ದೇವತೆ ಆಗುತ್ತೀರಿ. ಸತ್ಯ ತಂದೆಯೊಂದಿಗೆ ಒಳಗೂ ಹೊರಗೂ ಸತ್ಯವಾಗಿರಿ, ಆಗಲೇ ದೇವತೆ ಆಗಬಹುದು. ನೀವು ಬ್ರಾಹ್ಮಣರೇ ಫರಿಸ್ತೆಯಿಂದ ದೇವತೆ ಆಗುತ್ತೀರಿ. ಪ್ರಶ್ನೆ: ಈ ಜ್ಞಾನವನ್ನು ಕೇಳುವ ಹಾಗೂ ಧಾರಣೆ ಮಾಡಿಕೊಳ್ಳುವ ಅಧಿಕಾರಿ ಯಾರು ಆಗುವುದಕ್ಕೆ ಸಾಧ್ಯವಿದೆ? ಈ ಜ್ಞಾನವನ್ನು ಕೇಳುವ ಹಾಗೂ ಧಾರಣೆ ಮಾಡಿಕೊಳ್ಳುವ ಅಧಿಕಾರಿ ಯಾರು ಆಗುವುದಕ್ಕೆ ಸಾಧ್ಯವಿದೆ? ಉತ್ತರ: ಯಾರು ಆಲ್ರೌಂಡ್ ಪಾತ್ರ ಅಭಿನಯಿಸಿದ್ದಾರೆ, ಯಾರು ಎಲ್ಲರಿಗಿಂತ ಜಾಸ್ತಿ ಭಕ್ತಿ ಮಾಡಿದ್ದಾರೆ, ಅವರೇ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುವುದರಲ್ಲಿ ಬಹಳ ತೀಕ್ಷ್ಣವಾಗಿ ಹೋಗುತ್ತಾರೆ. ಅವರೇ ಶ್ರೇಷ್ಠ ಪದವಿಯನ್ನು ಸಹ ಪಡೆಯುತ್ತಾರೆ. ನೀವು ಮಕ್ಕಳಿಗೆ ಯಾರಾದರೂ ನೀವು ಶಾಸ್ತ್ರಗಳನ್ನು ಒಪ್ಪಿಕೊಳ್ಳುವುದಿಲ್ಲವೇ ಎಂದು ಪ್ರಶ್ನಿಸಿದರೆ, ಎಷ್ಟು ನಾವು ಶಾಸ್ತ್ರವನ್ನು ಓದಿದ್ದೇವೆಯೋ, ಭಕ್ತಿ ಮಾಡಿದ್ದೇವೆ, ಅಷ್ಟು ಜಗತ್ತಿನಲ್ಲಿ ಯಾರೂ ಮಾಡುವುದಿಲ್ಲ ಎಂದು ಹೇಳಿ. ನಮಗೆ ಈಗ ಭಕ್ತಿಯ ಫಲ ಸಿಕ್ಕಿದೆ, ಆದ್ದರಿಂದ ಈಗ ಭಕ್ತಿಯ ಅವಶ್ಯಕತೆ ಇಲ್ಲ. ಓಂ ಶಾಂತಿ. ಪಾರಲೌಕಿಕ ತಂದೆ ಅಪರಿಮಿತದ ಮಕ್ಕಳಿಗೆ ತಿಳಿಸುತ್ತಾರೆ. ಎಲ್ಲ ಆತ್ಮಗಳ ತಂದೆ ಎಲ್ಲ ಆತ್ಮಗಳಿಗೆ ತಿಳಿಸುತ್ತಾರೆ, ಏಕೆಂದರೆ ಅವರು ಸರ್ವರ ಸದ್ಗತಿ ದಾತನಾಗಿದ್ದಾರೆ. ಯಾರೆಲ್ಲ ಆತ್ಮಗಳಿದ್ದಾರೆ ಜೀವಾತ್ಮಗಳೇ ಎನ್ನಬೇಕು. ಶರೀರ ಇಲ್ಲದೆ ಹೋದರೆ ಆತ್ಮ ನೋಡುವುದಕ್ಕೆ ಸಾಧ್ಯವಿಲ್ಲ. ಭಲೆ ಡ್ರಾಮಾದ ಯೋಜನೆಗನುಸಾರವಾಗಿ ಸ್ವರ್ಗದ ಸ್ಥಾಪನೆಯನ್ನು ತಂದೆ ಮಾಡುತ್ತಿದ್ದಾರೆ, ಆದರೆ ತಂದೆ ಹೇಳುತ್ತಾರೆ, ನಾನು ಸ್ವರ್ಗವನ್ನು ನೋಡುವುದಿಲ್ಲ. ಯಾರಿಗಾಗಿ ಮಾಡಲಾಗಿದೆ ಅವರೇ ನೋಡಲು ಸಾಧ್ಯವಿದೆ. ನಿಮಗೆ ಓದಿಸಿದ ನಂತರ ನಾನಂತೂ ಯಾವುದೇ ಶರೀರವನ್ನು ತೆಗೆದುಕೊಳ್ಳುವುದೇ ಇಲ್ಲ. ಅಂದ ಮೇಲೆ ಶರೀರದ ಹೊರತಾಗಿ ಹೇಗೆ ನೋಡಲಿ? ಎಲ್ಲೆಂದರಲ್ಲಿ ಉಪಸ್ಥಿತನಿದ್ದೇನೆ ಎಂದಲ್ಲ, ಎಲ್ಲ ನೋಡುತ್ತೇನೆ ಎಂದಲ್ಲ. ತಂದೆ ಕೇವಲ ನೀವು ಮಕ್ಕಳನ್ನು ನೋಡುತ್ತಾರೆ. ಅವರನ್ನು ಸುಂದರ ಹೂವನ್ನಾಗಿ ಮಾಡಿ ನೆನಪಿನ ಯಾತ್ರೆ ಕಲಿಸುತ್ತೇನೆ. ಯೋಗ ಎಂಬ ಶಬ್ದ ಭಕ್ತಿಯದ್ದಾಗಿದೆ. ಜ್ಞಾನ ಕೊಡುವಂಥವರು ಒಬ್ಬ ಜ್ಞಾನ ಸಾಗರನಾಗಿದ್ದಾರೆ. ಅವರಿಗಷ್ಟೇ ಸದ್ಗುರು ಎನ್ನುತ್ತಾರೆ. ಉಳಿದವರೆಲ್ಲ ಗುರು ಆಗಿದ್ದಾರೆ. ಸತ್ಯ ಹೇಳುವವರು, ಸತ್ಯ ಖಂಡ ಸ್ಥಾಪನೆ ಮಾಡುವವರು ಅವರೇ ಆಗಿದ್ದಾರೆ. ಭಾರತ ಸತ್ಯ ಖಂಡ ಆಗಿತ್ತು. ಅಲ್ಲಿ ಎಲ್ಲ ದೇವತೆಯರು ನಿವಾಸ ಮಾಡುತ್ತಿದ್ದರು. ನೀವೀಗ ಮನುಷ್ಯರಿಂದ ದೇವತೆ ಆಗುತ್ತಿದ್ದೀರಿ. ಅಂದ ಮೇಲೆ ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ, ಸತ್ಯ ತಂದೆಯೊಂದಿಗೆ ಒಳಗೂ ಹೊರಗೂ ಸತ್ಯವಾಗಿರಬೇಕು. ಮೊದಲಂತೂ ಹೆಜ್ಜೆ ಹೆಜ್ಜೆಗೂ ಸುಳ್ಳೇ ಇತ್ತು. ಒಂದು ವೇಳೆ ಸ್ವರ್ಗದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯಲು ಬಯಸುತ್ತೀರೆಂದರೆ ಅದೆಲ್ಲವನ್ನೂ ಬಿಡಬೇಕಾಗುತ್ತದೆ. ಬಲೆ ಸ್ವರ್ಗಕ್ಕಂತೂ ಅನೇಕರು ಹೋಗುತ್ತಾರೆ. ಆದರೆ ತಂದೆಯನ್ನು ತಿಳಿದುಕೊಂಡು ವಿಕರ್ಮಗಳನ್ನು ವಿನಾಶ ಮಾಡಿಕೊಳ್ಳುವುದಿಲ್ಲವೆಂದರೆ ಶಿಕ್ಷೆಯನ್ನು ಅನುಭವಿಸಿ ಲೆಕ್ಕಾಚಾರ ಚುಕ್ತ ಮಾಡಬೇಕಾಗುತ್ತದೆ. ನಂತರ ಪದವಿ ಸಹ ಬಹಳ ಕಡಿಮೆ ಸಿಗುತ್ತದೆ. ಪುರುಷೋತ್ತಮ ಸಂಗಮ ಯುಗದಲ್ಲಿ ರಾಜಧಾನಿ ಸ್ಥಾಪನೆ ಆಗುತ್ತಿದೆ. ರಾಜಧಾನಿ ಸತ್ಯುಗದಲ್ಲಿಯೂ ಸ್ಥಾಪನೆ ಆಗುವುದಿಲ್ಲ, ಕಲಿಯುಗದಲ್ಲಿಯೂ ಅಲ್ಲ. ಏಕೆಂದರೆ ತಂದೆ ಸತ್ಯುಗ ಹಾಗೂ ಕಲಿಯುಗದಲ್ಲಿ ಬರುವುದಿಲ್ಲ. ಈ ಯುಗಕ್ಕೆ ಪುರುಷೋತ್ತಮ ಕಲ್ಯಾಣಕಾರಿ ಯುಗ ಎನ್ನುತ್ತಾರೆ. ಇದರಲ್ಲಿಯೇ ತಂದೆ ಬಂದು ಎಲ್ಲರ ಕಲ್ಯಾಣ ಮಾಡುತ್ತಾರೆ. ಕಲಿಯುಗದ ನಂತರ ಸತ್ಯುಗ ಬರಬೇಕಿದೆ. ಆದ್ದರಿಂದ ಸಂಗಮಯುಗ ಸಹ ಖಂಡಿತ ಬೇಕು. ತಂದೆ ತಿಳಿಸಿದ್ದಾರೆ, ಇದು ಪತಿತ ಹಳೆಯ ಜಗತ್ತಾಗಿದೆ. ದೂರ ದೇಶದಲ್ಲಿರುವವರು ಪರದೇಶಕ್ಕೆ ಬಂದರು ಎಂಬ ಗಾಯನ ಸಹ ಇದೆ. ಅಂದ ಮೇಲೆ ಪರರ ದೇಶದಲ್ಲಿ ತನ್ನ ಮಕ್ಕಳು ಎಲ್ಲಿಂದ ಸಿಗುತ್ತಾರೆ? ಪರರ ದೇಶದಲ್ಲಿ ನಂತರ ಪರರ ಮಕ್ಕಳೇ ಸಿಗುತ್ತಾರೆ. ಅವರುಗಳಿಗೆ ಚೆನ್ನಾಗಿ ತಿಳಿಸುತ್ತಾರೆ,
ನಾನು ಯಾರಲ್ಲಿ ಪ್ರವೇಶ ಮಾಡುತ್ತೇನೆ ಎಂದು ತನ್ನದು ಸಹ ಪರಿಚಯ ಕೊಡುತ್ತಾರೆ. ಹಾಗೂ ಯಾರಲ್ಲಿ ಪ್ರವೇಶ ಮಾಡುತ್ತೇನೆ ಅವರಿಗೂ ಸಹ ತಿಳಿಸುತ್ತೇನೆ, ಇದು ನಿನ್ನ ಬಹಳ ಜನ್ಮಗಳ ಅಂತ್ಯದ ಜನ್ಮ ಆಗಿದೆ. ಎಷ್ಟು ಸ್ಪಷ್ಟವಾಗಿದೆ. ಈಗ ನೀವು ಇಲ್ಲಿ ಪುರುಷಾರ್ಥಿಯಾಗಿದ್ದೀರಿ, ಸಂಪೂರ್ಣ ಪವಿತ್ರ ಅಲ್ಲ. ಸಂಪೂರ್ಣ ಪವಿತ್ರರಿಗೆ ಫರಿಷ್ಠೆ ಎನ್ನುತ್ತಾರೆ. ಯಾರು ಪವಿತ್ರ ಅಲ್ಲ ಅವರಿಗೆ ಪತಿತ ಎಂದೇ ಹೇಳಬೇಕು. ಫರಿಷ್ಠೆ ಆದ ನಂತರ ಪುನಃ ದೇವತೆ ಆಗುತ್ತೀರಿ. ಸೂಕ್ಷ್ಮವತನದಲ್ಲಿ ನೀವು ಸಂಪೂರ್ಣ ಫರಿಷ್ಠೆಯನ್ನು ನೋಡುತ್ತೀರಿ. ಅವರಿಗೆ ಫರಿಷ್ಠೆ ಎನ್ನುತ್ತಾರೆ. ಅಂದ ಮೇಲೆ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಒಂದು ಆಲಿಫನ್ನೇ ನೆನಪು ಮಾಡಬೇಕು. ಆಲಿಫ್ ಅಂದರೆ ಬಾಬಾ. ಅವರಿಗೆ ಅಲ್ಲಾ ಎಂದೂ ಹೇಳುತ್ತಾರೆ. ಮಕ್ಕಳು ತಿಳಿದುಕೊಂಡಿದ್ದಾರೆ, ತಂದೆಯಿಂದ ಸ್ವರ್ಗದ ಆಸ್ತಿ ಸಿಗುತ್ತದೆ. ಸ್ವರ್ಗವನ್ನು ಹೇಗೆ ರಚಿಸುತ್ತಾರೆ? ನೆನಪಿನ ಯಾತ್ರೆ ಹಾಗೂ ಜ್ಞಾನದಿಂದ. ಭಕ್ತಿಯಲ್ಲಿ ಜ್ಞಾನ ಇರುವುದಿಲ್ಲ. ಜ್ಞಾನವನ್ನು ಕೇವಲ ಒಬ್ಬರೇ ತಂದೆ ಬ್ರಾಹ್ಮಣರಿಗೆ ಕೊಡುತ್ತಾರೆ. ಬ್ರಾಹ್ಮಣರು ಜುಟ್ಟಾಗಿದ್ದಾರಲ್ಲವೇ? ಈಗ ನೀವು ಬ್ರಾಹ್ಮಣರಾಗಿದ್ದೀರಿ. ನಂತರ ಪಲ್ಟಿ ಆಟ ಆಡುತ್ತೀರಿ. ಬ್ರಾಹ್ಮಣ, ದೇವತಾ, ಕ್ಷತ್ರಿಯ ಇತ್ಯಾದಿ. ಇದಕ್ಕೆ ವಿರಾಟ ರೂಪ ಎನ್ನುತ್ತಾರೆ. ವಿರಾಟ ರೂಪ ಏನು ಬ್ರಹ್ಮ, ವಿಷ್ಣು, ಶಂಕರನದ್ದು ಎನ್ನುವುದಿಲ್ಲ. ಅದರಲ್ಲಿ ಜುಟ್ಟು ಬ್ರಾಹ್ಮಣರಂತೂ ಇಲ್ಲ. ತಂದೆ ಬ್ರಹ್ಮನ ತನುವಿನಲ್ಲಿ ಬರುತ್ತಾರೆ. ಇದನ್ನಂತೂ ಯಾರೂ ತಿಳಿದಿಲ್ಲ. ಬ್ರಾಹ್ಮಣ ಕುಲವೇ ಸರ್ವೋತ್ತಮ ಕುಲ ಆಗಿದೆ. ಅವರಿಗೆ ತಂದೆ ಬಂದು ಓದಿಸುತ್ತಾರೆ. ತಂದೆ ಶೂದ್ರರಿಗಂತೂ ಓದಿಸುವುದಿಲ್ಲ ತಾನೇ, ಬ್ರಾಹ್ಮಣರಿಗಷ್ಟೇ ಓದಿಸುತ್ತಾರೆ. ಓದಿಸುವುದಕ್ಕೆ ಸಮಯ ಹಿಡಿಸುತ್ತದೆ. ರಾಜಧಾನಿ ಸ್ಥಾಪನೆ ಆಗಬೇಕಿದೆ. ನೀವು ಶ್ರೇಷ್ಠಾತಿ ಶ್ರೇಷ್ಠ ಪುರುಷೋತ್ತಮರಾಗಿ ಹೊಸ ಜಗತ್ತನ್ನು ಯಾರು ರಚಿಸುತ್ತಾರೆ? ತಂದೆನೇ ರಚಿಸುತ್ತಾರೆ. ಇದನ್ನು ಮರೆಯಬೇಡಿ. ಮಾಯೆ ನಿಮಗೆ ಮರೆಸುತ್ತದೆ. ಅದರ ಕೆಲಸ ಅಂತೂ ಇದೇ ಆಗಿದೆ. ಜ್ಞಾನದಲ್ಲಿ ಅಷ್ಟಾಗಿ ಇಂಟರ್ಫಿಯರ್ ಮಾಡುವುದಿಲ್ಲ. ನೆನಪಿನಲ್ಲಿಯೇ ಮಾಡುತ್ತದೆ. ಆತ್ಮದಲ್ಲಿ ಬಹಳ ಕಚಡ ತುಂಬಿದೆ. ಅದು ತಂದೆಯ ನೆನಪಿನ ಹೊರತಾಗಿ ಸ್ವಚ್ಛ ಆಗುವುದಕ್ಕೆ ಸಾಧ್ಯವಿಲ್ಲ. ಯೋಗ ಎಂಬ ಶಬ್ದದಿಂದ ಮಕ್ಕಳು ಬಹಳ ತಬ್ಬಿಬ್ಬಾಗುತ್ತಾರೆ. ಬಾಬಾ ನಮಗೆ ಯೋಗ ಹತ್ತುವುದಿಲ್ಲ ಎನ್ನುತ್ತಾರೆ. ವಾಸ್ತವದಲ್ಲಿ ಯೋಗ ಎಂಬ ಶಬ್ದ ಹಠಯೋಗಿಗಳದ್ದಾಗಿದೆ. ಸನ್ಯಾಸಿಯರು ಬ್ರಹ್ಮ ತತ್ವದೊಂದಿಗೆ ಯೋಗ ಬೆಳೆಸಬೇಕೆಂದು ಹೇಳುತ್ತಾರೆ. ಈಗ ಬ್ರಹ್ಮ ತತ್ವ ಅಂತೂ ಬಹಳ ದೊಡ್ಡದು, ಉದ್ದ, ಅಗಲವಾಗಿದೆ. ಯಾವ ರೀತಿ ಆಕಾಶದಲ್ಲಿ ನಕ್ಷತ್ರ ಕಾಣಿಸುತ್ತದೆ, ಅದೇ ರೀತಿ ಅಲ್ಲಿಯೂ ಸಹ ಚಿಕ್ಕ ಚಿಕ್ಕ ನಕ್ಷತ್ರದಂತೆ ಆತ್ಮಗಳಿದ್ದಾರೆ. ಅದು ಆಕಾಶಕ್ಕಿಂತಲೂ ದೂರ ಇದೆ. ಅಲ್ಲಿ ಸೂರ್ಯಚಂದ್ರನ ಬೆಳಕು ಇಲ್ಲ. ಅಂದ ಮೇಲೆ ನೋಡಿ, ಎಷ್ಟೊಂದು ಚಿಕ್ಕ ಚಿಕ್ಕದಾದ ರಾಕೆಟ್ ನೀವಾಗಿದ್ದೀರಿ. ಆದ್ದರಿಂದ ಬಾಬಾ ಹೇಳುತ್ತಾರೆ, ಮೊಟ್ಟ ಮೊದಲು ಆತ್ಮದ ಜ್ಞಾನ ಕೊಡಬೇಕು. ಅದನ್ನಂತೂ ಒಬ್ಬ ಭಗವಂತನೇ ಕೊಡುವುದಕ್ಕೆ ಸಾಧ್ಯವಿದೆ. ಭಗವಂತನನ್ನಷ್ಟೇ ತಿಳಿದುಕೊಂಡಿಲ್ಲ ಎಂದಲ್ಲ, ಆದರೆ ಆತ್ಮನನ್ನು ಸಹ ತಿಳಿದುಕೊಂಡಿಲ್ಲ. ಇಷ್ಟು ಚಿಕ್ಕದಾದ ಆತ್ಮದಲ್ಲಿ 84ರ ಚಕ್ರದ ಅವಿನಾಶಿ ಪಾತ್ರ ತುಂಬಿದೆ. ಇದಕ್ಕೆ ವಿಧಿಯ ಆಟ ಎನ್ನುತ್ತಾರೆ. ಬೇರೆ ಏನನ್ನೂ ಹೇಳುವುದಕ್ಕೆ ಸಾಧ್ಯವಿಲ್ಲ. ಆತ್ಮ 84ರ ಚಕ್ರವನ್ನು ಸುತ್ತುತ್ತಲೇ ಇರುತ್ತದೆ. ಪ್ರತಿ 5000 ವರ್ಷದ ನಂತರ ಈ ಚಕ್ರ ತಿರುಗುತ್ತಲೇ ಇರುತ್ತದೆ. ಇದು ಡ್ರಾಮಾದಲ್ಲಿ ನಿಗದಿಯಾಗಿದೆ. ಜಗತ್ತು ಅವಿನಾಶಿಯಾಗಿದೆ, ಎಂದಿಗೂ ವಿನಾಶ ಹೊಂದುವುದಿಲ್ಲ. ಆ ಜನರು ದೊಡ್ಡ ಪ್ರಳಯ ಆಗುತ್ತದೆ. ನಂತರ ಶ್ರೀಕೃಷ್ಣ ಬೆರಳನ್ನು ಚೀಪುತ್ತಾ ಅರಳಿಯ ಎಲೆಯ ಮೇಲೆ ಬರುತ್ತಾನೆಂದು ತೋರಿಸುತ್ತಾರೆ. ಆದರೆ ಆ ರೀತಿ ಆಗುವುದಿಲ್ಲ. ಇದಂತೂ ನಿಯಮಕ್ಕೆ ವಿರುದ್ಧವಾಗಿದೆ. ಎಂದಿಗೂ ಮಹಾಪ್ರಳಯ ಆಗುವುದಿಲ್ಲ. ಒಂದು ಧರ್ಮದ ಸ್ಥಾಪನೆ ಹಾಗೂ ಅನೇಕ ಧರ್ಮದ ವಿನಾಶ ನಡೆಯುತ್ತಲೇ ಇರುತ್ತದೆ. ಈ ಸಮಯದಲ್ಲಿ ಮುಖ್ಯವಾಗಿ 3 ಧರ್ಮ ಇದೆ.
ಇದಂತೂ ಮಂಗಳಕರವಾದ ಸಂಗಮ ಯುಗ ಆಗಿದೆ. ಹಳೆಯ ಜಗತ್ತು ಹಾಗೂ ಹೊಸ ಜಗತ್ತಿನಲ್ಲಿ ಹಗಲು ರಾತ್ರಿಯ ಅಂತರ ಇದೆ. ನೆನ್ನೆ ಹೊಸ ಜಗತ್ತು ಇತ್ತು, ಇಂದು ಹಳೆಯ ಜಗತ್ತು ಇದೆ. ನೆನ್ನೆಯ ಜಗತ್ತಿನಲ್ಲಿ ಏನಿತ್ತು? ಇದನ್ನು ನೀವು ತಿಳಿಯಲು ಸಾಧ್ಯವಿದೆ. ಯಾರು ಯಾವ ಧರ್ಮದವರಾಗಿದ್ದಾರೆ ಆ ಧರ್ಮದನ್ನೇ ಸ್ಥಾಪನೆ ಮಾಡುತ್ತಾರೆ. ಅವರಂತೂ ಕೇವಲ ಒಬ್ಬರು ಬರುತ್ತಾರೆ, ಅನೇಕರು ಇರುವುದಿಲ್ಲ. ನಂತರ ನಿಧಾನವಾಗಿ ವೃದ್ಧಿ ಆಗುತ್ತಾರೆ. ತಂದೆ ಹೇಳುತ್ತಾರೆ, ನೀವು ಮಕ್ಕಳಿಗೆ ಯಾವುದೇ ತೊಂದರೆ ಕೊಡುವುದಿಲ್ಲ. ಮಕ್ಕಳಿಗೆ ತೊಂದರೆಯನ್ನು ಹೇಗೆ ನೀಡಲಿ? ಮೋಸ್ಟ್ ಬಿಲೌಡ್ ತಂದೆ ಅಲ್ಲವೇ? ನಾನು ನಿಮ್ಮ ಸದ್ಗತಿದಾತ, ದುಃಖಹರ್ತ, ಸುಖಕರ್ತನಾಗಿದ್ದೇನೆಂದು ಹೇಳುತ್ತಾರೆ. ನೀವು ನನ್ನೊಬ್ಬನನ್ನು ನೆನಪು ಮಾಡುತ್ತೀರಿ. ಭಕ್ತಿ ಮಾರ್ಗದಲ್ಲಿ ಏನು ಮಾಡಿಬಿಟ್ಟಿದ್ದಾರೆ? ಎಷ್ಟೊಂದು ನಿಂದನೆಗಳನ್ನು ನನಗೆ ಕೊಡುತ್ತಾರೆ. ಗಾಡ್ ಈಸ್ ಒನ್ ಎನ್ನುತ್ತಾರೆ. ಸೃಷ್ಟಿ ಚಕ್ರ ಸಹ ಒಂದೇ ಇದೆ. ಆಕಾಶದಲ್ಲಿ ಯಾವುದೋ ಜಗತ್ತಿದೆ ಎಂದಲ್ಲ, ಆಕಾಶದಲ್ಲಿ ನಕ್ಷತ್ರ ಇದೆ. ಮನುಷ್ಯನಂತೂ ಒಂದೊಂದು ನಕ್ಷತ್ರದಲ್ಲಿ ಸೃಷ್ಟಿ ಇದೆ ಎಂದು ತಿಳಿಯುತ್ತಾನೆ. ಭೂಮಿಯ ಕೆಳಗೂ ಸಹ ಜಗತ್ತಿದೆ. ಇದೆಲ್ಲ ಭಕ್ತಿ ಮಾರ್ಗದ ವಿಚಾರಗಳಾಗಿವೆ. ಶ್ರೇಷ್ಠಾತಿಶ್ರೇಷ್ಠ ಭಗವಂತ ಒಬ್ಬರಾಗಿದ್ದಾರೆ. ಇಡೀ ಸೃಷ್ಟಿಯ ಆತ್ಮಗಳು ನಿಮ್ಮಲ್ಲಿ ಪೋಣಿಸಲ್ಪಡುತ್ತಾರೆ ಎನ್ನುತ್ತಾರೆ. ಇದು ಒಂದು ರೀತಿ ಮಾಲೆ ಆಗಿದೆ. ಇದಕ್ಕೆ ಅಪರಿಮಿತದ ರುದ್ರಮಾಲೆ ಎಂದೂ ಹೇಳಬಹುದು. ಸೂತ್ರದಲ್ಲಿ ಬಂಧಿತರಾಗಿದ್ದಾರೆ. ಹಾಡುತ್ತಾರೆ, ಆದರೆ ಸ್ವಲ್ಪನೂ ತಿಳಿದುಕೊಂಡಿಲ್ಲ. ತಂದೆ ಬಂದು ತಿಳಿಸುತ್ತಾರೆ, ಮಕ್ಕಳೇ, ನಾನು ನಿಮಗೆ ಸ್ವಲ್ಪನೂ ತೊಂದರೆ ಕೊಡುವುದಿಲ್ಲ. ಇದನ್ನಂತೂ ತಿಳಿಸಲಾಗಿದೆ. ಮೊಟ್ಟಮೊದಲು ಯಾರು ಭಕ್ತಿ ಮಾಡಿದ್ದಾರೆ ಅವರೇ ಜ್ಞಾನದಲ್ಲಿ ತೀಕ್ಷ್ಣವಾಗಿ ಹೋಗುತ್ತಾರೆ. ಭಕ್ತಿ ಜಾಸ್ತಿ ಮಾಡಿದ್ದಾರೆಂದರೆ ಫಲ ಸಹ ಅವರಿಗೆ ಜಾಸ್ತಿ ಸಿಗಬೇಕು. ಭಕ್ತಿಯ ಫಲವನ್ನು ಭಗವಂತ ಕೊಡುತ್ತಾನೆ ಎನ್ನುತ್ತಾರೆ. ಅವರು ಜ್ಞಾನದ ಸಾಗರನಾಗಿದ್ದಾರೆ. ಅಂದ ಮೇಲೆ ಖಂಡಿತ ಜ್ಞಾನದಿಂದಲೇ ಫಲ ಕೊಡುತ್ತಾರೆ. ಭಕ್ತಿಯ ಫಲದ್ದು ಯಾರಿಗೂ ಗೊತ್ತಿಲ್ಲ. ಭಕ್ತಿಯ ಫಲ ಜ್ಞಾನ ಆಗಿದೆ. ಅದರಿಂದ ಸ್ವರ್ಗದ ಆಸ್ತಿ ಸುಖ ಸಿಗುತ್ತದೆ. ಅಂದ ಮೇಲೆ ಫಲ ಕೊಡುತ್ತಾರೆ. ಅಂದರೆ ನರಕವಾಸಿಯಿಂದ ಸ್ವರ್ಗವಾಸಿಯನ್ನಾಗಿ ಒಬ್ಬ ತಂದೆ ಮಾಡುತ್ತಾರೆ. ಯಾರಿಗೂ ರಾವಣನ ಬಗ್ಗೆ ಗೊತ್ತಿಲ್ಲ. ಇದಕ್ಕೆ ಹಳೆಯ ಜಗತ್ತು ಎನ್ನುತ್ತಾರೆ. ಎಂದಿನಿಂದ ಹಳೆಯದಾಗಿದೆ, ಆ ಲೆಕ್ಕ ಹಾಕಲು ಸಾಧ್ಯವಿಲ್ಲ. ತಂದೆ ಮನುಷ್ಯ ಸೃಷ್ಟಿರೂಪಿ ವೃಕ್ಷದ ಬೀಜರೂಪನಾಗಿದ್ದಾರೆ, ಸತ್ಯನಾಗಿದ್ದಾರೆ. ಅದು ಎಂದಿಗೂ ವಿನಾಶ ಆಗುವುದಿಲ್ಲ. ಇದಕ್ಕೆ ಉಲ್ಟಾ ವೃಕ್ಷ ಎನ್ನುತ್ತಾರೆ. ತಂದೆ ಮೇಲೆ ಇದ್ದಾರೆ. ಆತ್ಮಗಳು ತಂದೆಯನ್ನು ಮೇಲೆ ನೋಡಿ ಕೂಗುತ್ತಾರೆ. ಶರೀರ ಅಂತೂ ಕೂಗಲು ಸಾಧ್ಯವಿಲ್ಲ. ಆತ್ಮ ಅಂತೂ ಒಂದು ಶರೀರದಿಂದ ಬಿಟ್ಟು ಮತ್ತೊಂದರಲ್ಲಿ ಹೊರಟು ಹೋಗುತ್ತದೆ. ಆತ್ಮ ದೊಡ್ಡದೂ ಆಗುವುದಿಲ್ಲ, ಚಿಕ್ಕದೂ ಆಗುವುದಿಲ್ಲ, ಎಂದಿಗೂ ಮೃತ್ಯುವನ್ನು ಹೊಂದುವುದಿಲ್ಲ. ಈ ಆಟ ಮಾಡಲ್ಪಟ್ಟಿದೆ. ಪೂರ್ಣ ಆಟದ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಂದೆನೇ ತಿಳಿಸಿದ್ದಾರೆ. ಆಸ್ತಿಕರನ್ನಾಗಿಯೂ ಮಾಡಿದ್ದಾರೆ. ಇದನ್ನು ಸಹ ತಿಳಿಸಿದ್ದಾರೆ, ಈ ಲಕ್ಷ್ಮೀನಾರಾಯಣರಲ್ಲಿ ಈ ಜ್ಞಾನ ಇಲ್ಲ. ಅಲ್ಲಂತೂ ಆಸ್ತಿಕ ನಾಸ್ತಿಕರ ಬಗ್ಗೆ ಗೊತ್ತೇ ಇರುವುದಿಲ್ಲ. ಈ ಸಮಯದಲ್ಲಿ ತಂದೆನೇ ಅರ್ಥವನ್ನು ತಿಳಿಸುತ್ತಾರೆ. ಯಾರು ತಂದೆಯನ್ನು ತಿಳಿದಿಲ್ಲ, ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದಿಲ್ಲ, ಅವಧಿಯನ್ನು ತಿಳಿದಿಲ್ಲ, ಅವರಿಗೆ ನಾಸ್ತಿಕ ಎನ್ನುತ್ತಾರೆ. ಈ ಸಮಯದಲ್ಲಿ ನೀವು ಆಸ್ತಿಕರಾಗುತ್ತೀರಿ. ಅಲ್ಲಿ ಈ ವಿಚಾರಗಳೇ ಇಲ್ಲ. ಆಟ ಅಲ್ಲವೇ? ಒಂದು ಕ್ಷಣದಲ್ಲಿ ಯಾವ ಮಾತು ನಡೆಯುತ್ತದೆ ಅದು ನಂತರ ಮತ್ತೊಂದು ಕ್ಷಣದಲ್ಲಿ ನಡೆಯುವುದಿಲ್ಲ. ಡ್ರಾಮಾದಲ್ಲಿ ಟಿಕ್ ಟಿಕ್ ಆಗುತ್ತಿರುತ್ತದೆ. ಯಾವುದು ಕಳೆದು ಹೋಗಿದೆ ಚಕ್ರ ತಿರುಗುತ್ತಿರುತ್ತದೆ. ಉದಾಹರಣೆಗೆ ಸಿನಿಮಾ ಇದೆ. 2 ಗಂಟೆ ಅಥವಾ 3 ಗಂಟೆಯ ನಂತರ ಅದೇ ಸಿನಿಮಾ ಪುನರಾವೃತ್ತಿ ಆಗುತ್ತದೆ. ಮನೆ ಇತ್ಯಾದಿ ಕುಸಿದು ಬೀಳುತ್ತದೆ. ಪುನಃ ನೋಡಿದಾಗ ಅದೇ ಇರುತ್ತದೆ.
ಹಾಗೆಯೇ ಪುನರಾವೃತ್ತಿ ಆಗುತ್ತದೆ. ಇದರಲ್ಲಿ ತಬ್ಬಿಬ್ಬಾಗುವ ವಿಚಾರವೇ ಇಲ್ಲ. ಆತ್ಮಗಳ ತಂದೆ ಪರಮಾತ್ಮನಾಗಿದ್ದಾರೆ ಎಂಬುದು ಮುಖ್ಯ ವಿಚಾರ ಆಗಿದೆ. ಆತ್ಮಗಳು ಪರಮಾತ್ಮ ಬಹಳ ಕಾಲ ಅಗಲಿರುತ್ತಾರೆ. ಇಲ್ಲಿ ಪಾತ್ರ ಅಭಿನಯಿಸಲು ಬರುತ್ತಾರೆ. ನೀವು ಪೂರ್ಣ 5000 ವರ್ಷ ಬೇರೆ ಇದ್ದೀರಿ. ನೀವು ಸಿಹಿಯಾದ ಮಕ್ಕಳಿಗೆ ಆಲ್ರೌಂಡ್ ಪಾತ್ರ ಸಿಕ್ಕಿದೆ. ಆದ್ದರಿಂದ ನಿಮಗಷ್ಟೇ ತಿಳಿಸುತ್ತೇನೆ. ಜ್ಞಾನದ್ದು ಸಹ ನೀವು ಅಧಿಕಾರಿಯಾಗಿದ್ದೀರಿ. ಎಲ್ಲರಿಗಿಂತ ಜಾಸ್ತಿ ಭಕ್ತಿ ಯಾರು ಮಾಡಿದ್ದಾರೆ ಅವರೇ ಜ್ಞಾನದಲ್ಲಿ ತೀಕ್ಷ್ಣವಾಗಿ ಹೋಗುತ್ತಾರೆ. ಶ್ರೇಷ್ಠ ಪದವಿಯನ್ನು ಸಹ ಪಡೆಯುತ್ತಾರೆ. ಮೊಟ್ಟ ಮೊದಲು ಒಬ್ಬ ಶಿವಬಾಬನ ಭಕ್ತಿ ನಡೆಯುತ್ತದೆ. ನಂತರ ದೇವತೆಗಳದ್ದು. ನಂತರ 5 ತತ್ವಗಳ ಭಕ್ತಿ ಮಾಡುತ್ತಾ ವ್ಯಭಿಚಾರಿಯಾಗುತ್ತಾರೆ. ಈಗ ಪಾರಲೌಕಿಕ ತಂದೆ ನಿಮ್ಮನ್ನು ಅಪರಿಮಿತತೆಯಲ್ಲಿ ತೆಗೆದುಕೊಂಡು ಹೋಗುತ್ತಾರೆ. ಅವರು ನಂತರ ಅಪರಿಮಿತದ ಭಕ್ತಿಯ ಅಜ್ಞಾನಕ್ಕೆ ತೆಗೆದುಕೊಂಡು ಹೋಗುತ್ತಾರೆ. ಈಗ ತಂದೆ ನೀವು ಮಕ್ಕಳಿಗೆ ತಿಳಿಸುತ್ತಾರೆ, ತನ್ನನ್ನು ಆತ್ಮನೆಂದು ತಿಳಿದು ತಂದೆಯಾದ ನನ್ನೊಬ್ಬನನ್ನು ನೆನಪು ಮಾಡಿ. ಆದರೂ ಸಹ ಇಲ್ಲಿಂದ ಹೊರಗೆ ಹೋಗುವುದರಿಂದ ಮಾಯೆ ಮರೆಸಿಬಿಡುತ್ತದೆ. ಹೇಗೆ ಗರ್ಭದಲ್ಲಿ ಪಶ್ಚಾತ್ತಾಪ ಪಡುತ್ತದೆ, ನಾನು ಈ ರೀತಿ ಮಾಡುವುದಿಲ್ಲ, ಹೊರಗೆ ಬರುವುದರಿಂದ ಮರೆತು ಹೋಗುತ್ತದೆ. ಇಲ್ಲಿಯೂ ಸಹ ಅದೇ ರೀತಿಯಾಗಿದೆ. ಹೊರಗೆ ಹೋಗುವುದರಿಂದಲೇ ಮರೆತು ಹೋಗುತ್ತಾರೆ. ಇದು ಸ್ಮೃತಿ ಹಾಗೂ ವಿಸ್ಮೃತಿಯ ಆಟ ಆಗಿದೆ. ಈಗ ನೀವು ತಂದೆಯ ದತ್ತು ಮಕ್ಕಳಾಗುತ್ತೀರಿ. ಶಿವಬಾಬಾ ಇದ್ದಾರಲ್ಲವೇ, ಅವರು ಎಲ್ಲ ಆತ್ಮಗಳ ಪಾರಲೌಕಿಕ ತಂದೆ ಆಗಿದ್ದಾರೆ. ತಂದೆ ಎಷ್ಟೊಂದು ದೂರದಿಂದ ಬರುತ್ತಾರೆ. ಅವರ ಮನೆ ಪರಮಧಾಮ ಆಗಿದೆ. ಪರಮಧಾಮದಿಂದ ಬರುತ್ತಾರೆಂದರೆ ಖಂಡಿತ ಮಕ್ಕಳಿಗಾಗಿ ಉಡುಗೊರೆಯನ್ನು ತೆಗೆದುಕೊಂಡು ಬರುತ್ತಾರೆ. ಅಂಗೈಯಲ್ಲಿ ಸ್ವರ್ಗ ಉಡುಗೊರೆಯಾಗಿ ತರುತ್ತಾರೆ. ತಂದೆ ಹೇಳುತ್ತಾರೆ, ಕ್ಷಣದಲ್ಲಿ ಸ್ವರ್ಗದ ಚಕ್ರಾಧಿಪತ್ಯ ತೆಗೆದುಕೊಳ್ಳಿ. ಕೇವಲ ತಂದೆಯನ್ನು ತಿಳಿಯಿರಿ. ಎಲ್ಲ ಆತ್ಮಗಳ ತಂದೆ ಅಂತೂ ಆಗಿದ್ದಾರಲ್ಲವೇ. ನಾನು ನಿಮ್ಮ ತಂದೆ ಆಗಿದ್ದೇನೆಂದು ಹೇಳುತ್ತಾರೆ. ನಾನು ಹೇಗೆ ಬರುತ್ತೇನೆ ಅದನ್ನು ಸಹ ನಿಮಗೆ ತಿಳಿಸುತ್ತೇನೆ. ನನಗೆ ರಥ ಅಂತೂ ಖಂಡಿತ ಬೇಕು. ಯಾವ ರಥ? ಯಾವುದೋ ಮಹಾತ್ಮನದ್ದಂತೂ ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಮನುಷ್ಯರು ಹೇಳುತ್ತಾರೆ, ನೀವು ಬ್ರಹ್ಮನನ್ನು ಭಗವಂತ, ಬ್ರಹ್ಮನನ್ನು ದೇವತೆ ಎನ್ನುತ್ತೀರಿ. ಅರೆ, ನಾವು ಎಲ್ಲಿ ಹೇಳುತ್ತೇವೆ? ವೃಕ್ಷದ ಮೇಲೆ ಪೂರ್ಣ ಅಂತ್ಯದಲ್ಲಿ ನಿಂತಿದ್ದಾರೆ. ಅದುವೇ ವೃಕ್ಷ ಪೂರ್ಣ ತಮೋಪ್ರಧಾನ ಆದಾಗ ಬ್ರಹ್ಮನು ಸಹ ಅಲ್ಲಿ ನಿಂತಿದ್ದಾರೆ. ಅಂದ ಮೇಲೆ ಬಹಳ ಜನ್ಮಗಳ ಅಂತ್ಯದ ಜನ್ಮ ಆಯಿತಲ್ಲವೇ? ಬಾಬಾ ಸ್ವಯಂ ಹೇಳುತ್ತಾರೆ, ನನ್ನ ಬಹಳ ಜನ್ಮಗಳ ಅಂತ್ಯದ ಜನ್ಮದಲ್ಲಿ ಯಾವಾಗ ವಾನಪ್ರಸ್ಥ ಸ್ಥಿತಿ ಆಗುತ್ತದೆ ಆಗ ತಂದೆ ಬರುತ್ತಾರೆ. ಅವರು ಬಂದು ವ್ಯವಹಾರ ಇತ್ಯಾದಿಯನ್ನು ಬಿಡಿಸಿದರು. 60 ವರ್ಷದ ನಂತರ ಭಗವಂತನೊಂದಿಗೆ ಮಿಲನ ಮಾಡಲು ಮನುಷ್ಯ ಭಕ್ತಿ ಮಾಡುತ್ತಾನೆ. ತಂದೆ ಹೇಳುತ್ತಾರೆ, ನೀವೆಲ್ಲರೂ ಮನುಷ್ಯನ ಮತದಂತೆ ಇದ್ದೀರಿ. ಈಗ ಬಾಬಾ ನಿಮಗೆ ಶ್ರೀಮತ ಕೊಡುತ್ತಿದ್ದಾರೆ. ಶಾಸ್ತ್ರ ಬರೆಯುವವರು ಸಹ ಮನುಷ್ಯನಾಗಿದ್ದಾರೆ. ದೇವತೆಗಳಂತೂ ಬರೆಯುವುದಿಲ್ಲ, ಓದುವುದಿಲ್ಲ. ಸತ್ಯುಗದಲ್ಲಿ ಶಾಸ್ತ್ರ ಇರುವುದಿಲ್ಲ, ಭಕ್ತಿಯೇ ಇಲ್ಲ. ಶಾಸ್ತ್ರಗಳಲ್ಲಿ ಎಲ್ಲ ಕರ್ಮಕಾಂಡವನ್ನು ಬರೆದಿದ್ದಾರೆ. ಇಲ್ಲಿ ಆ ವಿಚಾರ ಇಲ್ಲ. ಬ್ರಹ್ಮ ಜ್ಞಾನ ಕೊಡುತ್ತಾರೆಂದು ನೀವು ನೋಡುತ್ತೀರಿ. ಭಕ್ತಿ ಮಾರ್ಗದಲ್ಲಂತೂ ನಾವು ಬಹಳ ಶಾಸ್ತ್ರವನ್ನು ಓದಿದ್ದೇವೆ. ನೀವು ವೇದ, ಶಾಸ್ತ್ರ ಇತ್ಯಾದಿಯನ್ನು ಒಪ್ಪಿಕೊಳ್ಳುವುದಿಲ್ಲವೇ ಎಂದು ಯಾರಾದರೂ ನಿಮ್ಮನ್ನು ಕೇಳಿದರೆ ಹೇಳಿ, ಯಾರೆಲ್ಲ ಮನುಷ್ಯರಿದ್ದಾರೆ ಅವರಿಗಿಂತಲೂ ಹೆಚ್ಚು ನಾವು ಒಪ್ಪಿಕೊಳ್ಳುತ್ತೇವೆ. ಶುರುವಿನಿಂದ ಹಿಡಿದು ನಾವು ಅವ್ಯಭಿಚಾರಿ ಭಕ್ತಿ ಶುರು ಮಾಡಿದ್ದೇವೆ. ಈಗ ನಮಗೆ ಜ್ಞಾನ ಸಿಕ್ಕಿದೆ. ಜ್ಞಾನದಿಂದ ಸದ್ಗತಿಯಾಗುತ್ತದೆ. ನಂತರ ನಾವು ಭಕ್ತಿಯನ್ನೇಕೆ ಮಾಡುವುದು? ತಂದೆ ಹೇಳುತ್ತಾರೆ, ಮಕ್ಕಳೇ, ಕೆಟ್ಟದ್ದನ್ನು ಕೇಳಬೇಡಿ, ಕೆಟ್ಟದ್ದನ್ನು ನೋಡಬೇಡಿ ಇತ್ಯಾದಿ. ಅಂದ ಮೇಲೆ ತಂದೆ ಎಷ್ಟೊಂದು ಸರಳ ರೀತಿಯಿಂದ ತಿಳಿಸುತ್ತಾರೆ.
ಮಧುರಾತಿ ಮಧುರ ಮಕ್ಕಳೇ, ತನ್ನನ್ನು ಆತ್ಮನೆಂದು ನಿಶ್ಚಯ ಮಾಡಿಕೊಳ್ಳಿ. ನಾನು ಆತ್ಮನಾಗಿದ್ದೇನೆ, ಅವರು ಅಲ್ಲಾ ಆಗಿದ್ದೇನೆಂದು ಹೇಳಿಬಿಡುತ್ತಾರೆ. ನಾನು ಆತ್ಮ ಆಗಿದ್ದೇನೆ, ತಂದೆಯ ಮಗು ಆಗಿದ್ದೇನೆಂದು ನಿಮಗೆ ಶಿಕ್ಷಣ ಸಿಗುತ್ತದೆ. ಮಾಯೆ ಇದನ್ನು ಪದೇ ಪದೇ ಮರೆಸುತ್ತದೆ. ದೇಹಾಭಿಮಾನಿ ಆಗುವುದರಿಂದಲೇ ಉಲ್ಟಾ ಕೆಲಸ ಆಗುತ್ತದೆ. ಈಗ ತಂದೆ ಹೇಳುತ್ತಾರೆ, ಮಕ್ಕಳೇ, ತಂದೆಯನ್ನು ಮರೆಯಬೇಡಿ, ಸಮಯವನ್ನು ವ್ಯರ್ಥ ಮಾಡದಿರಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ: ರಚಯಿತ ಹಾಗೂ ರಚನೆಯ ರಹಸ್ಯವನ್ನು ಯಥಾರ್ಥವಾಗಿ ತಿಳಿದು ಆಸ್ತಿಕರಾಗಬೇಕು. ಡ್ರಾಮಾದ ಜ್ಞಾನದಲ್ಲಿ ತಬ್ಬಿಬ್ಬಾಗಬಾರದು. ತನ್ನ ಬುದ್ಧಿಯನ್ನು ಸೀಮಿತದಿಂದ ಹೊರತೆಗೆದು ಅಪರಿಮಿತತೆಯಲ್ಲಿ ತೆಗೆದುಕೊಂಡು ಹೋಗಬೇಕು. 2. ಸೂಕ್ಷ್ಮ ವತನವಾಸಿ ಫರಿಸ್ತೆ ಆಗಲು ಸಂಪೂರ್ಣ ಪವಿತ್ರರಾಗಬೇಕು. ಆತ್ಮದಲ್ಲಿ ಯಾವ ಕಚ್ಚಡ ತುಂಬಿದೆ ಅದನ್ನು ನೆನಪಿನ ಬಲದಿಂದ ತೆಗೆದು ಸ್ವಚ್ಛ ಮಾಡಿಕೊಳ್ಳಬೇಕು. ವರದಾನ: ಈಶ್ವರೀಯ ರಸದ ಅನುಭವ ಮಾಡಿ ಏಕರಸ ಸ್ಥಿತಿಯಲ್ಲಿ ಸ್ಥಿತರಿರುವಂತಹ ಶ್ರೇಷ್ಠ ಆತ್ಮ ಆಗಿರಿ. ಈಶ್ವರೀಯ ರಸದ ಅನುಭವ ಮಾಡಿ ಏಕರಸ ಸ್ಥಿತಿಯಲ್ಲಿ ಸ್ಥಿತರಿರುವಂತಹ ಶ್ರೇಷ್ಠ ಆತ್ಮ ಆಗಿರಿ. ಯಾವ ಮಕ್ಕಳು ಈಶ್ವರೀಯ ರಸದ ಅನುಭವ ಮಾಡಿಕೊಳ್ಳುತ್ತಾರೆ ಅವರಿಗೆ ಜಗತ್ತಿನ ಎಲ್ಲ ರಸ ಸಪ್ಪೆ ಅನಿಸುತ್ತದೆ. ಸಿಹಿಯಾದ ಒಂದೇ ರಸ ಇರುವಾಗ ಒಂದೇ ಕಡೆ ಗಮನ ಹೋಗುತ್ತದಲ್ಲವೇ? ಸಹಜವಾಗಿಯೇ ಒಂದು ಕಡೆ ಮನಸ್ಸು ತೊಡಗುತ್ತದೆ, ಶ್ರಮ ಅನಿಸುವುದಿಲ್ಲ. ತಂದೆಯ ಸ್ನೇಹ, ತಂದೆಯ ಸಹಯೋಗ, ತಂದೆಯ ಜೊತೆ, ತಂದೆಯ ಮೂಲಕ ಸರ್ವ ಪ್ರಾಪ್ತಿಗಳು ಸಹಜವಾಗಿ ಏಕರಸ ಸ್ಥಿತಿ ಮಾಡಿಬಿಡುತ್ತದೆ. ಆ ರೀತಿ ಏಕರಸ ಸ್ಥಿತಿಯಲ್ಲಿ ಸ್ಥಿತರಿರುವಂತಹ ಆತ್ಮಗಳೇ ಶ್ರೇಷ್ಠರಾಗಿದ್ದಾರೆ. ಸ್ಲೋಗನ್: ಕೊಳಕನ್ನು ಸಮಾಪ್ತಿ ಮಾಡಿ ರತ್ನವನ್ನು ಕೊಡುವುದೇ ಮಾಸ್ಟರ್ ಸಾಗರರಾಗುವುದಾಗಿದೆ. ಕೊಳಕನ್ನು ಸಮಾಪ್ತಿ ಮಾಡಿ ರತ್ನವನ್ನು ಕೊಡುವುದೇ ಮಾಸ್ಟರ್ ಸಾಗರರಾಗುವುದಾಗಿದೆ. ಓಂ ಶಾಂತಿ.